ಕೊಡುವಂತ ಟಾಪಿಕ್ ಏನಂದ್ರೆ ಆ ಹ್ಮ್. ಮಹಾಭಾರತದಲ್ಲಿ ದ್ರೌಪದಿ ನತದೃಷ್ಟೇನ ಅಥವಾ ಭಾಗ್ಯವಂತೇನ? ಮಹಾಭಾರತದಲ್ಲಿ ದ್ರೌಪದಿ ನತದೃಷ್ಟೇನ ಭಾಗ್ಯವಂತೇನ ಅಂತನಾ? ಓಕೆ. ದ್ರೌಪದಿನ ನಾನು ನತದೃಷ್ಟೆ ಅಂತಾನೆ ಕರಿತೇನೆ. ಆ ಯಾಕೆ ಅಂತಂದ್ರೆ ಆ ನಾನ್ ನೋಡೋದೇನಂತಂದ್ರೆ ಒಂದು ಒಬ್ಬ ಹ್ಯೂಮನ್ ಅಥವಾ ಒಂದ್ ಜೀವಿದು ಅಲ್ಟಿಮೇಟ್ ಉದ್ದೇಶ ಏನಪ್ಪಾ ಅಂತಂದ್ರೆ ಅದ್ರದ್ದು ಜೀನ್ ನ ನೆಕ್ಸ್ಟ್ ಇದಕ್ಕೆ ಪಾಸ್ ಮಾಡೋದು. ಸೊ ಆ ಪಾಯಿಂಟ್ ಅಲ್ಲಿ ನಾನು ಇದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಮಾಡ್ತೀನಿ. ಉಳಿದೆಲ್ಲ ಮದುವೆ ಆಗಿರೋದಿರ್ಬೋದು, ಪಾಂಡವರ ಜೊತೆ ಇದ್ದಿರೋದಿರ್ಬೋದು, ಅಥವಾ ಒಬ್ಳು ರಾಣಿಯಾಗಿ ಇದಾಗಿರೋದಿರ್ಬೋದು, ಅವೆಲ್ಲ ಸರಿ. ಬಟ್ ಅವಳಿಗೆ ಮಕ್ಳಾಗಿರ್ತಾರೆ. ಮಕ್ಳಾಗಿದ್ದಾಗ ಏನಾಗುತ್ತೆ, ಅಶ್ವತ್ಥಾಮ ಒಂದು ಬಾರಿ ಇವನು ದ್ರೋಣನ್ನ ಇವ್ರು ಸಾಯಿಸಿದ್ರು ಪಾಂಡವರು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾನೆ, ಅವನೊಂದು ಬಾಣ ಬಿಡ್ತಾನೆ. ಅದು ಬಂದು ಏನಾಗುತ್ತೆ, ಇವ್ರನ್ನ ಪಾಂಡವ್ರನ್ನ ಸಾಯಿಸ್ಬೇಕು ಅಂತ ಅವನು ಇದ್ ಮಾಡೋದು, ಅದನ್ನ ಅಟೆಂಪ್ಟ್ ಮಾಡಿದಾಗ ಏನಾಗುತ್ತೆ, ದ್ರೌಪದಿ ಅದು ಮಕ್ಳುಗಳೆಲ್ಲ ಮಲ್ಗಿರ್ತಾರೆ. ಅವ್ರ ಎಲ್ಲರೂ ಸತ್ತೋಗ್ಬಿಡ್ತಾರೆ ಇದು ಮಾಡಿದಾಗ. ಸೊ ಆತರ ಏನೋ ಒಂದು ನಡೆಯುತ್ತೆ. ಆ ಪಾಯಿಂಟ್ ಇಂದ ಏನಂದ್ರೆ ಒಬ್ರು ತಾಯಿಯಾಗಿ ಅವಳು ಅವ್ರ ಮಕ್ಳನ್ನೆಲ್ಲ ಇದು ಒಬ್ಬ ತಾಯಿಗೆ ಅವಳು ಮಕ್ಳನ್ನ ಕಳ್ಕೊಳ್ಳೋದಿದೆಯಲ್ಲ, ಅದು ಬೆಳೆಸಿ ಒಂದ್ ಹಂತಕ್ ಬಂದಂತ ಮಕ್ಳುಗಳನ್ನ ಕಳ್ಕೊಳ್ಳೋದಿದೆಯಲ್ಲ, ಅದು ಏನಂತಂದ್ರೆ ಸಖತ್ ದೊಡ್ಡ ದುಃಖ ಅದು. ಅದನ್ನ ನಾವು ಯಾವ ಲ್ಯಾಂಗ್ವೇಜ್ ಅಲ್ಲೂ ಯಾವ ಇದ್ರಲ್ಲೂ ಹಿಡಿದಿಡಕ್ ಆಗಲ್ಲ. ಇದು ಅವಳ ಲೈಫ್ ಲಾಂಗ್ ಇರುತ್ತೆ, ಅವರು ತೀರೋಗಿರೋದು. ಸೊ ಇದನ್ನ ನೋಡಿದಾಗ ಈಗ ಇವ್ರೇನೋ ಜೂಜ್ ಮಾಡಿರ್ಬೋದು, ಇನ್ನೊಂದೇನೋ ಒಂದ್ ಮಾಡಿರ್ಬೋದು, ಇವಳ ಇನ್ವಾಲ್ವ್ಮೆಂಟೇ ಇಲ್ಲ ಇಲ್ಲಿ, ಯಾರ್ದು ದ್ರೌಪದಿದು ಈ ಇನ್ವಾಲ್ವ್ಮೆಂಟ್ ಏನು ಇಲ್ವೇ ಇಲ್ಲ. ಸೊ ಆ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರು ಅಲ್ಟಿಮೇಟ್ ಆಗಿ ಏನಂತಂದ್ರೆ ಅವಳು ಪನಿಷ್ ಆಗಿದ್ದು ಇವಳೇನೆ. ಅದ್ರದ್ದು ಏನ್ ಹೇಳ್ತಾರೆ, ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಏನ್ ಕರೀತಾರೆ, ಆ ಕಾರಣದಾಗಿ ಮಕ್ಳನ್ನ ಕಳ್ಕೊಂಡು ಅವಳ ಲೈಫ್ ಲಾಂಗ್ ಅದು ಸಫರ್ ಮಾಡ್ತಾನೆ ಇರ್ತಾಳೆ. ಸೊ ಆ ಕಾರಣದಿಂದ ನನ್ಗೆ ದ್ರೌಪದಿ ನತದೃಷ್ಟೆ ಅಂತ ಅನ್ಸುತ್ತೆ. ಇದನ್ನ ಹೇಳ್ತಾ ವೇದಿಕೆನ ನಾನು ಸೂರಜ್ ಅವರು ಕೊಡ್ತೇನೆ.